ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈಗ ಮತ್ತು ನೀಟ್ ಸ್ಟೂಡೆಂಟ್ಸು ಈಗಾಗಲೇ ನಿನ್ನೆ ಸಾಯಂಕಾಲ 4 ಗಂಟೆ ನಂತರ ಸೆಕೆಂಡ್ ರೌಂಡ್ದು ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಚೆಕ್ ಮಾಡ್ಕೊಂಡಿರ್ತೀನಿ ಅನ್ಕೊಂಡಿರ್ತೀನಿ. ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ. ಅದಾದ ನಂತರ ಇವಾಗ ವಾಟ್ ನೆಕ್ಸ್ಟ್ ಅಂತಂದು ಕ್ವಶನ್ ಬರ್ತದೆ. ಆ್ಯಂಡ್ ಇನ್ನೊಂದು ಈ ಸರ್ತಿ ಕೆಲವೊಂದಿಷ್ಟು ರೂಲ್ಸು ಚೇಂಜಸ್ ಇರ್ತವೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅದನ್ನ ಕೇಳ್ತಿದ್ದೀನಿ. ಸರಿ, ಈಗಾಗಲೇ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಇದೇ ಫಿಕ್ಸ್ ಅಂತಂದು ಕೇಳ್ತಿದ್ರಿ. ನೋಡಿರಿ, ಇದೇ 100% ಅನ್ಕೊಂಬಿಟ್ರೆ, 99% ಅನ್ಕೊಂಡು 100% ಯಾರು KCT ಸ್ಟೂಡೆಂಟ್ಸ್ಗೆ ಇದೆ ಆಲ್ಮೋಸ್ಟ್ ಆಗುತ್ತೆ. ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಚೇಂಜಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂತಂದರೆ ಈಗ 15% ಸ್ಟೂಡೆಂಟ್ಸ್ MCC ಕೌನ್ಸಿಲಿಂಗಲ್ಲಿ ಇವತ್ತು ಬಿಡ್ತಕ್ಕಂಥ ರಿಸಲ್ಟಲ್ಲಿ ಬಂದಿರ್ತದೆ. ಸೊ ಹಂಗಾಗಿಬಿಟ್ಟು 15% ಹುಡುಗರು ಏನಾಗ್ತಾರೆ ಅಂತಂದರೆ ಆ ಕಡೆ ಶಿಫ್ಟ್ ಆದಾಗ. ಸೊ ಹಂಗಾಗಿಬಿಟ್ಟು ನೀಟ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ KCT ಸ್ಟೂಡೆಂಟ್ಸ್ಗೆ ಓಕೆ ಸ್ವಲ್ಪ ಏರೋಪರ್ ಆಗುತ್ತೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಪ್ರೊವಿಷನಲ್ ಇದು ರಿಸಲ್ಟ್ ಅಂದರೆ ಆಲ್ಮೋಸ್ಟ್ ಅದೇ 100% ರಿಸಲ್ಟ್ ಆಗಿರ್ತದೆ. ಸರಿ, ಇವಾಗ ಏನು ಹೇಳ್ತಿದ್ದೀನಿ ಅಂತಂದರೆ, ಇವು ವಾಟ್ ನೆಕ್ಸ್ಟ್ ಅಂತ ಕೇಳ್ತಿದ್ರೆ ಸ್ವಲ್ಪ ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡಿಬಿಟ್ರೆ ಅಂತ ಹೇಳಿದೆ. ಏನಪ್ಪ ಅಂತಂದರೆ, ಈ ಸರ್ತಿ ಚಾಯ್ಸ್ ಎಂಟ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಓಕೆ, ನೀವು ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತಂದರೆ KCT ಸ್ಟೂಡೆಂಟ್ಸ್ಗೆ ನಿಮ್ಗೆ ಹೇಳೋದಂತಂದರೆ, ಓಕೆ ಚಾಯ್ಸ್ ಎಂಟ್ರಿ ನಿಮಗೆ ನೀಟ್ ಸ್ಟೂಡೆಂಟ್ಸ್ಗೆ ಇರಲ್ಲ, ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀರಿ. ಯಾರೆಲ್ಲ ಸೀಟ್ ಸಿಗಿದೆ ಅವರು. ಓಕೆ, ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ನೀವು ಡೈರೆಕ್ಟಾಗಿ ಮಾಪಪ್ ರೌಂಡ್ಗೆ ಹೋಗ್ತೀರಾ ಅಷ್ಟೇ. ಓಕೆ, ನೀಟ್ ಸ್ಟೂಡೆಂಟ್ಸ್ ಏನೂ ಇಲ್ಲ. ಓಕೆ, ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ, ಚಾಯ್ಸ್ ಎಂಟ್ರಿ ಬಂದಿರೋದು KCT ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅಂತಂದರೆ, ಈಗ ಚಾಯ್ಸ್ 2 ಕೊಟ್ಟರು ಕೂಡ ಇಲ್ಲಿ ದುಡ್ಡು ಪೇ ಮಾಡಬೇಕಾಗಿರ್ತದೆ. ಬಟ್ ಈ ರೌಂಡಲ್ಲಿ ಮಾಡಲೇಬೇಕು. ಓಕೆ, ಬಟ್ ಫಸ್ಟ್ ರೌಂಡಲ್ಲಿ ಏನಿತ್ತು, ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಇಟ್ಕೊಂಡು ಹೋಗ್ತಿದ್ರಿ, ಬಟ್ ದುಡ್ಡು ಕಟ್ತಾ ಇದ್ದಿಲ್ಲ. ಬಟ್ ಇವಾಗ ಚಾಯ್ಸ್ 3, ಓಕೆ ಚಾಯ್ಸ್ 3 ಕೊಡೋದು ಕೂಡ ಭಾಳ ಡೇಂಜರ್ ಆಗುತ್ತೆ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ತೀನಿ ಅನ್ನೋದಂತಂದರೆ ಚಾಯ್ಸ್ 2 ಕೊಟ್ಟರು ಕೂಡ ನೀವು ದುಡ್ಡು ಪೇ ಮಾಡಬೇಕು. ಇನ್ ಕೇಸ್ ಚಾಯ್ಸ್ 3 ಕೊಡ್ತೀನಿ ಅಂತಂದರೆ ಸ್ವಲ್ಪ ಹುಷಾರು ಮಾಡಬೇಕಾಗ್ತದೆ. ಓಕೆ, ಯಾಕಂದರೆ ಚಾಯ್ಸ್ 3 ಕೊಡೋದು ಏನಾದರೂ ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದರೆ ಜಾಸ್ತಿ ಸೀಟ್ ಇರಲ್ಲ, ಸೀಟ್ ಸಿಗದೆ ಇರೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಓಕೆ, ಯಾಕಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ತೀರಾ ಅಂತಂದರೆ ಸೀಟ್ ಕಡಿಮೆ ಇರ್ತವೆ. ಸೀಟ್ ಕಡಿಮೆ ಇದ್ದಾಗ ನೀವು ಏನು ಚಾಯ್ಸ್ 3 ಕೊಡ್ತೀನಿ ಅಂತಂದರೆ ಈಗ ಸಿಕ್ಕಿರೋ ಕಾಲೇಜ್ ಬೇಡ ಅಂತಲೇ ಅರ್ಥ. ಸೊ ಹಂಗಾಗಿಬಿಟ್ಟು ಡೈರೆಕ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋದಾಗ ಏನಾಗ್ತದೆ, ಸೀಟ್ ಜಾಸ್ತಿ ಇರಲ್ಲ. ಇನ್ ಕೇಸ್ ಸೀಟ್ ಸಿಗದೇನೂ ಕೂಡ ಆಗ್ಬೋದು. ನೀವು ಬೆಟ್ರ್ ಏನಪ್ಪ ಅಂದರೆ ಚಾಯ್ಸ್ 2 ಕೊಡು, ಒಂದು ಹೋಲ್ಡ್ ಇಟ್ಕೊಂಡು ಬೇಕಾದ್ರೆ ಹೋಗ್ರಿ. ಇನ್ ಕೇಸ್ ಸೀಟ್ ಸಿಕ್ಕವ್ರಿಗೆ ಹೇಳ್ತಿದ್ದೀನಿ. ಓಕೆ, ಇಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊತೀನಿ, ನಿಂಗೆ ಸಿಕ್ಕಿರೋ ಕಾಲೇಜ್ ಅಂತಾರೆ ಮಾಡಿಸ್ಕೋರಿ. ಯಾರೆಲ್ಲ ಸೀಟ್ ಸಿಕ್ಕು ಕೂಡ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗಬೇಕು ಅಂತಂದು ಅಂದ್ಕೊಂಡಿರ್ತೀವಿ ನೋಡ್ರಿ, ಹೋಲ್ಡಲ್ಲಿ ಇಟ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಓಕೆ, ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ಮುಂದೆ ಜಾಸ್ತಿ ಇರೋ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಭಾಳ ಸೀಟ್ ಇರಲ್ಲ, ಅದೊಂದು ತಲೆ ಇಟ್ಕೋಬೇಕು. ಆಲ್ಮೋಸ್ಟ್ ಇಲ್ಲಿ ಏನು ಮಾಡ್ತಾರೆ, ಎಲ್ಲ ಹುಡುಗರು ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಾಗಿಬಿಟ್ಟು ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂತಂದರೆ, ಹೋಲ್ಡ್ ಇಟ್ಕೊಂಡು ಹೋಗ್ರಿ, ಬೇಕಾದ್ರೆ ಬೇಡನ್ನಲ್ಲ, ದುಡ್ಡು ಪೇ ಮಾಡಿರಿ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ ಪ್ರೈವೇಟ್ ಕಾಲೇಜ್ ಸಿಕ್ಕು ನೆಕ್ಸ್ಟ್ ರೌಂಡಲ್ಲಿ ಏನಾದ್ರು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ, ಇವಾಗ ದುಡ್ಡು ಪೇ ಮಾಡಿರ್ತೀರಿ ನೋಡ್ರಿ, ಆ ದುಡ್ಡನ್ನ ಒಳ್ಳೆ ನಿಮಗೆ ಗೌರ್ಮೆಂಟ್ ಫೀಸ್ ಎಷ್ಟಿದೆಯೋ ಅಷ್ಟೇ ತೊಗೊಂಡು ವಾಪಸ್ ರೀಫಂಡ್ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀನಿ. ಈಗ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿಬಿಟ್ಟ. ಓಕೆ, ಈಗ ಯಾವುದೋ ಒಂದು ಕಾಲೇಜು ಕಟ್ಟಿದ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್ ಸಿಗ್ತಪ್ಪ 45,000 ಅಂತಂದರೆ, ಓಕೆ ಅವಾಗ ಏನಾಗ್ತದೆ, ವಾಪಸ್ ರೀಫಂಡ್ ಮಾಡ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ SNK ಕೂಡ ಸಿಕ್ಕರೆ ವಾಪಸ್ ರೀಫಂಡ್ ಮಾಡ್ತಾರೆ. ಓಕೆ, ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಫಸ್ಟ್ ರೌಂಡ್ ಅದಕ್ಕೆ ಇನ್ನೊಂದು ತಲೆ ಇಟ್ಕೋಬೇಕು, ಲಾಸ್ಟ್ ರೌಂಡ್ವರೆಗೂ ಹೋದಾಗ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಕೂಡ ಬರದೇ ಇರೋ ಸಾಧ್ಯತೆ ಜಾಸ್ತಿ ಆಗ್ತದೆ. ಅದೊಂದು ತಲೆಯಲ್ಲಿ ಇಟ್ಕೋರಿ. ಓಕೆ, ಬರ್ತದೆ, ಹಂಗೇನಿಲ್ಲ, ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಬರ್ತದೆ. ಬಟ್ ಕೆಲವೊಂದಿಷ್ಟು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬರಲ್ಲ ಎಷ್ಟು ಜನಕ್ಕೆ ಅಂತ ಕೇಳಲ್ಪಟ್ಟಿದ್ದೆ. ಸೊ ಹಂಗಾಗಿಬಿಟ್ಟು ಓಕೆ, ಯಾಕಂದರೆ ರಿಯಾಲಿಟಿನೇ ಬೇರೆ ಇರ್ತದೆ, ನಾವು ಇಲ್ಲಿ ಮಾತಾಡೋದೇ ಒಂದು ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ವರ್ಷ ಸ್ಕಾಲರ್ಶಿಪ್ದೇ ಡಿಫ್ರೆಂಟ್ ಆಗಿ ಹೋಗ್ತದೆ. ಹಂಗಾಗಿಬಿಟ್ಟು ಮ್ಯಾನೇಜ್ಮೆಂಟ್ ಸೀಟು ಅಂದರೆ ಲಾಸ್ಟ್ ರೌಂಡ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊತಿರ್ತಾರೆ ನೋಡ್ರಿ, ಅವ್ರಿಗೆ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕೋರಿಗೆ ಇಂಜಿನಿಯರಿಂಗಲ್ಲಿ ಸ್ಕಾಲರ್ಶಿಪ್ ಬರಲ್ಲ ಅಂತ ಕೇಳಿದ್ದೆ ನಾನು, ಎಷ್ಟೋ ಸರಿ ಕೇಳ್ತಿದ್ದೀನಿ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಹೇಳ್ತೀನಿ, ಇದೊಂದು ತಲೆಯಲ್ಲಿ ಇಟ್ಕೋರಿ. ಓಕೆ, ಈ ಒಂದು ವಿಷಯ ಮಾತಾಡೋದು ಇತ್ತು, ಹಂಗಾಗಿ ಮಾತಾಡಿದೆ. ಇವಾಗ ಏನಪ್ಪ ಅಂದರೆ, ಇವಾಗ ಏನು ಕೂಡ ಅವಸರ ಮಾಡಿಬಿಟ್ಟು ಏನು ಕೂಡ ಮಾಡ್ಕೊಬಿಟ್ರಿ. ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಬಿಡ್ಬೇಕಂತಂದರೆ ರಿಯಲ್ ಅಲಾಟ್ಮೆಂಟ್ ಆಗಬೇಕು. ಓಕೆ, ರಿಯಲ್ ಅಲಾಟ್ಮೆಂಟ್ ಮೇ ಬಿ ಇವತ್ತು ಆಗಲಿಕ್ಕೆಲ್ಲ ನಾಳೆ ಆಗುತ್ತೆ. ಓಕೆ, ನಾಳೆ ಆದ ತಕ್ಷಣ ಸಡನ್ನಾಗಿ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಟ್ರಿ. ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇದೇ ರೀತಿಯಾಗಿ. ಓಕೆ, ನನ್ನ ಯೂಟ್ಯೂಬ್ ನೋಡ್ರಿ ಅಂತ ಹೇಳಲ್ಲ. ಓಕೆ, ಈ ಸರ್ತಿ ಸ್ವಲ್ಪ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೊಂದು ಟೈಮ್ ಬಿಡ್ತಾರೆ. ಓಕೆ, ನೋಟಿಫಿಕೇಶನ್ ಬಿಡ್ತಾರೆ, ಯಾವ ರೀತಿ ಇರ್ತದೆ ಏನಂತಂದ್ರೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸಾಗಿ ಇನ್ನೊಂದು ಟೈಮ್ ನಿಮ್ಗೆ ಬಿಡ್ತಾರೆ. ಓಕೆ, ಆ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ನೀವು ಅರ್ಥ ಮಾಡ್ಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡಿರಿ. ಯಾಕಂದರೆ ಈ ಸರ್ತಿ ಚಾಯ್ಸ್ ಏನು ಕೊಟ್ಟರೆ ಅಡ್ಮಿಷನ್ ಅವ್ರಿಗೇನು ತೊಂದರೆ ಇಲ್ಲ, ಚಾಯ್ಸ್ 4 ಕೊಟ್ಟರು ಅವ್ರಿಗೇನು ತೊಂದರೆ ಇರಲ್ಲ. ಬಟ್ ಚಾಯ್ಸ್ 2 ಚಾಯ್ಸ್ 3 ಕೊಡುವಾಗ ಇನ್ನೂ ಕೂಡ ಏನಾದರೂ ಚೇಂಜಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ದಟ್ಸ್ ವೈ ನಿಮ್ಗೆ ಹೇಳೋದು ಪದೇ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಟ್ಟ ತಕ್ಷಣ ಸಡನ್ನಾಗಿ ಚಾಯ್ಸ್ ಎಂಟ್ರಿ ಮಾಡಿಬಿಡ್ರಿ. ಯಾಕಂದರೆ ಆಪ್ಷನ್ ಎಂಟ್ರಿ ಬೇಕಾದರೆ ಚೇಂಜಸ್ ಮಾಡ್ಬೋದಾಗಿರ್ತದೆ. ಓಕೆ, ರಿಅರೇಂಜು ಡಿಲೀಟ್ ಮಾಡ್ಬೋದಾಗಿತ್ತು. ಬಟ್ ಈ ಚಾಯ್ಸ್ ಎಂಟ್ರಿ ಹಂಗಿಲ್ಲ, ಒನ್ ಟೈಮ್ ಮಾಡಿದರೆ ಮುಗಿದೋಯ್ತು, ವಾಪಸ್ ಚೇಂಜ್ ಮಾಡೋಕ್ಕೆ ಬರಲ್ಲ. ಓಕೆ, ನಿಮ್ಗೆ ಆಗ ಗೊತ್ತಿರುತ್ತೆ, ಯಾಕಂದರೆ ಫಸ್ಟ್ ರೌಂಡ್ ದಾಟಿ ಬಂದಿದ್ರೆ. ಬಟ್ ಸೀಟ್ ಸಿಗದೇ ಇದ್ದವ್ರು ಕೂಡ ಸಿಕ್ಕಿರುತ್ತೆ ನೋಡ್ರಿ, ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ಯಾರ ಸೀಟ್ ಸಿಕ್ಕಿಲ್ಲ ಅವರು ಕೂಡ ಏನು ಮಾಡಬೇಕು, ಈಗ ಸೆಕೆಂಡ್ ರೌಂಡು ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಅಂತ ಕೇಳಿದ್ರೆ, ನೀವು ಡೈರೆಕ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋಗ್ತಾರೆ ಅಷ್ಟೇ, ಏನು ಮಾಡೋಕ್ಕಲ್ಲ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗದೆ ಹೋದಾಗ ಮಾಪಪ್ ರೌಂಡ್ ಅಂತ ಇರ್ತದೆ. ಮಾಪಪ್ ರೌಂಡ್ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಇರ್ತದೆ. ಇದೊಂದು ನೆನ್ಪಿಡಬೇಕು. ಇಲ್ಲ ನಾನು ನನಗೆ ಸೀಟ್ ಸಿಕ್ಕಿರೋದು ಬೇಡ, ನಾನು ಡೈರೆಕ್ಟಾಗಿ ಮಾಪಪ್ ರೌಂಡ್ ಹೋಗ್ತೀನಿ ಅಂತಂದರೆ ಆ ರೀತಿ ಇರಲ್ಲ. ಮಾಪಪ್ ರೌಂಡ್ ಓನ್ಲಿ ಫಾರ್ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡಿ ಅವ್ರಿಗೆ ಮಾತ್ರ ಇರ್ತದೆ.
ಸರಿ ಸ್ವಲ್ಪ ಯಾಕಂದರೆ ಅವಸರ ಮಾಡ್ತೀರಪ್ಪ ನೀವು ಹುಡುಗರು, ಅದಕ್ಕೋಸ್ಕರ ಬಂದದ ನನಗೆ. ಸರಿ, ಈಗ ಏನಾದರೂ ಕೇಳಿದ್ರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಸದ್ಯಕ್ಕಂತೂ ಏನು ಕೂಡ ಬಿಟ್ಟಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ನೀಟ್ ಸ್ಟೂಡೆಂಟ್ಸ್ ಏನಿದೆಯಾ ಯಾರೆಲ್ಲ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೊಂಡಿರ್ತೀರಿ ನೋಡ್ರಿ, ಅಲ್ಲೂ ಸೀಟು ಮತ್ತು ನೀಟಲ್ಲಿ ಕೂಡ 2 ಕಡೆ ಸೀಟ್ ಸಿಕ್ಕಾಗ ಏನಾಗ್ತದೆ, MCC ಸೀಟೇ ನಿಮಗೆ ಬೇಕಂದರೆ ನೀವು ಕೇದವರೆಗೆ ನಾಳೆ ಖುದ್ದಾಗಿ ಬೆಳಗ್ಗೆ 11 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊರಿ. ನೀಟಲ್ಲಿ ಸಿಕ್ಕಿರೋ ಸೀಟ್ನ ನೀವು MCC ಸಿಕ್ಕಿರೋ ಸೀಟ್ನ ತೊಗೋರಿ. 10,000 ರೂಪಾಯಿ ದಂಡ ಇದೆ, ಅದನ್ನ ಕಟ್ಬಿಟ್ಟು ನೀವು ಸೀಟ್ ತೊಗೋಬೇಕು. ಅದೇನು ಮಿಸ್ ಆಯ್ತು ಅಂದರೆ ಮತ್ತು ನಿಮಗೂ ಕೂಡ ತೊಂದರೆ ಆಗುತ್ತೆ ನೋಡ್ರಿ, ಅದಕ್ಕೋಸ್ಕರ ಹೇಳ್ತೀನಿ. ಇವಾಗ KCT ಸ್ಟೂಡೆಂಟ್ಸ್ಗೆ ಅಷ್ಟೇ ಪ್ರೊವಿಷನಲ್ ರಿಸಲ್ಟ್ ಅಷ್ಟೇ ಬಂದಿದೆ. ರಿಅಲಾಟ್ಮೆಂಟ್ ನಾಳೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ನಾಳೆ ಅದು ಬೆಳಗ್ಗೆ 11-12 ಗಂಟೆವರೆಗೂ ಅಂತೂ ಬರಲ್ಲ, ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ಅದು ಸಾಯಂಕಾಲ ನೈಟೇ ಆಗ್ಬೋದು. ಓಕೆ ಸರ್, ಏನಾದರೂ ಅಪ್ಡೇಟ್ ಬಂದರೆ ಕೇಳ್ತಾರೆ ತಿಳಿಸ್ತೀನಿ. ಸದ್ಯಕ್ಕಂದ್ರೆ ಕೇದಲ್ಲಿ ಏನು ಅಪ್ಡೇಟ್ ಇಲ್ಲ. ಓಕೆ, KCT ನೀಟ್ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ನೋಡೋಣ ಅಂತ ಏನಾದರೂ ಬಂದರೆ ತಿಳಿಸೋಣ. ನೀವು ಇನ್ನೊಂದು ಟೈಮು ಬೇಕಾದರೆ ಸೀಟ್ ಮೇಟ್ ಇದು ಕಟ್ ಆಫ್ ಲಿಸ್ಟ್ ನೋಡ್ಕೋರ್ಬೇಕು. ಯಾಕಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ಬೇಕಂತ ಅನ್ನೋರು ಕಟ್ ಆಫ್ ಲಿಸ್ಟ್ ನೋಡ್ಕೋರಿ. ನಿಮಗಿಂತ ಏನಾದರೂ ಒಂದು 50, 100 ಅಥವಾ 500, 1000 ಏನಾದರೂ ಡಿಫ್ರೆನ್ಸ್ ಬಂತಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಕೂಡ ಹೋರಿ, ನಿಮ್ಗೆ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ನೀವು ಅಂದ್ಕೊಂಡಿರೋ ಕಾಲೇಜ್ ಏನಾದರೂ ಕಟ್ ಆಫಲ್ಲಿ ನಿಮ್ಗೆ ಹತ್ರ ಇದೆಯಪ್ಪ ಅಂದರೆ ನೀವು ಬೆಟರ್ ಹೋಲ್ಡ್ ಇಟ್ಕೊಂಡು ಹೋಗ್ಬೋದು ನೆಕ್ಸ್ಟ್ ರೌಂಡಿಗೆ. ಸರಿನಾ? ಹಾಂ ಸರಿ, ಇದಿಷ್ಟು ಹೇಳ್ಬೇಕಂತ ಅನಿಸ್ತು, ಅದಕ್ಕಾಗಿ ಹೇಳಿದೆ. ಎನಿವೇ ಏನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಆಗ್ರಿ. ಮುಂದೆ ನಿಮ್ಗೆ ಸ್ಕಾಲರ್ಶಿಪ್ಪು, ಹಾಸ್ಟೆಲ್ಸು ಮತ್ತು ನಿಮ್ಗೆ ಯಾವುದೇ ಥರದ ಸ್ಕೀಮ್ಸ್ ಬಂದರೂ ಕೂಡ ಹೇಳ್ತೀನಿ. ಸರಿ, ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.